ಇಂದು ನಾವು ಕೇವಲ ಸ್ಕೇಲ್ ಮತ್ತು ಕೈವಾರವನ್ನ ಬಳಸಿ ವಿವಿಧ ವಿಧದ ತ್ರಿಭುಜಗಳನ್ನ ಹೇಗೆ ರಚಿಸೋದು ಎಂಬುದನ್ನ ಕಲಿಯೋಣ. ಮೊದಲಿಗೆ ಸಮಬಾಹು ತ್ರಿಭುಜ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲಾ ಬಾಹುಗಳ ಅಳತೆ ಸಮಾನವಾಗಿರುತ್ತೆ. ಸ್ಕೇಲ್ ಮತ್ತು ಪೆನ್ಸಿಲ್ ಅನ್ನ ತಗೊಂಡು ಯಾವುದೇ ಅಳತೆಯ ಒಂದು ರೇಖಾಖಂಡವನ್ನ ಎಳ್ಕೊಳ್ಳೋಣ. ಇಲ್ಲಿ ನಾವು 5 ಸೆಂಟಿಮೀಟರ್ ಅಳತೆ ಉಳ್ಳ ರೇಖಾಖಂಡವಾದ AB ನ ರಚನೆ ಮಾಡ್ಕೊಂಡ್ವಿ. ನಾವು ರಚನೆಯನ್ನ ಮಾಡ್ತಿದ್ದಂತೆ ನಾವು ಬಳಸ್ತಿರುವ ಹಂತಗಳನ್ನ ಬಲಬದಿಯಲ್ಲಿ ಬರಿತಾ ಹೋಗೋಣ. ಮೊದಲನೇದಾಗಿ ನಾವು ರೇಖೆಯನ್ನ ಎಳೆದುಕೊಂಡ್ವಿ. ನಾವು ರಚಿಸ್ತಿರೋದು ಬಂದು ಸಮಬಾಹು ತ್ರಿಭುಜ. ಅಂದ್ರೆ ಎಲ್ಲಾ ಬಾಹುಗಳ ಅಳತೆ 5 ಸೆಂಟಿಮೀಟರ್ ಆಗಿರ್ಬೇಕು ಈ ಪ್ರಕರಣದಲ್ಲಿ. ಆದ್ರಿಂದ ಕೈವಾರವನ್ನ ತಗೊಂಡು AB ನ ಅಳೆದುಕೊಳ್ಳೋಣ. AB 5 ಸೆಂಟಿಮೀಟರ್ ಅಲ್ವಾ. ಎರಡನೇ ಹಂತ ಏನು? ರೇಖೆಯ ಉದ್ದಕ್ಕೆ ಕೈವಾರವನ್ನ ಹೊಂದಿಸೋದು. ನಂತರ ಆ ಅಳತೆಯನ್ನ ಕಾಯ್ದಿರಿಸ್ಕೊಂಡು ಯಾವುದಾದ್ರೂ ಒಂದು ಶೃಂಗದಲ್ಲಿ ಇಟ್ಕೊಳ್ಬೇಕು. ನಾವು ನೋಡ್ಬೋದು ಇಲ್ಲಿ ಈ ಕಂಪಸ್ನ ಅಳತೆ ಬಂದು 5 ಸೆಂಟಿಮೀಟರ್. 5 ಸೆಂಟಿಮೀಟರ್ನ ಒಂದು ಕಂಸವನ್ನ ರಚನೆ ಮಾಡ್ಕೊಳ್ಬೇಕು. ಅಂದ್ರೆ ಒಂದು ಶೃಂಗ ಬಿಂದುವಿನಿಂದ ರೇಖೆಯಷ್ಟೇ ಉದ್ದದ ಕಂಸವನ್ನ ಎಳ್ಕೊಳ್ಬೇಕು. ಈಗ ಅದೇ ಅಳತೆಯನ್ನ ಕಾಯ್ದಿರಿಸ್ಕೊಂಡು ಅಂದ್ರೆ 5 ಸೆಂಟಿಮೀಟರ್ ಅನ್ನೇ ನಾವು ಉಳಿಸ್ಕೊಳ್ಬೇಕಾಗತ್ತೆ. ಮತ್ತೊಂದು ಬಿಂದುವಿನಲ್ಲಿ ನಾವು ಕಂಸವನ್ನ ರಚನೆ ಮಾಡಬೇಕಾಗತ್ತೆ. ಅಂದ್ರೆ ಮತ್ತೊಂದು ಶೃಂಗ ಬಿಂದುವಿನಿಂದ ರೇಖೆಯಷ್ಟೇ ಉದ್ದದ ಮತ್ತೊಂದು ಕಂಸವನ್ನ ಎಳಿಬೇಕು. ಅದು ಯಾವ ರೀತಿ ಇರಬೇಕು ಅಂದ್ರೆ ನಾವು ಮೊದಲು ಎಳೆದುಕೊಂಡಂತ ಕಂಸವನ್ನ ಅದು ಛೇದಿಸುವಂತೆ ಇರಬೇಕು. ಈ ಛೇದನ ಬಿಂದುವನ್ನ ನಾವು C ಅಂತ ಕರೆಯೋಣ. ಈಗ ಸ್ಕೇಲ್ ಮತ್ತು ಪೆನ್ಸಿಲ್ ಅನ್ನ ತಗೊಂಡು AC ನ ಸೇರಿಸಿ ಬಿಡೋಣ. ಅದೇ ರೀತಿ BC ನ ಕೂಡ ಸೇರಿಸೋಣ. AC ಮತ್ತು BC ಎರಡೂ ಕೂಡ 5 ಸೆಂಟಿಮೀಟರ್ಗಳಿಗೆ ಸಮವಾಗಿದೆ. ಅಂದ್ರೆ ಆ ಕಂಸಗಳು ಛೇದನಗೊಂಡ್ವಲ್ವಾ, ಆ ಬಿಂದುವನ್ನ C ಅಂತ ಕರೆದು ಎರಡೂ ಶೃಂಗ ಬಿಂದುವಿಗೆ ಸೇರಿಸಿದಾಗ ನಮಗೆ ಸಮಬಾಹು ತ್ರಿಭುಜ ಸಿಗುತ್ತೆ. ಈ ರಚನೆಯನ್ನ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಪ್ರಶ್ನೆ ಮೂಡ್ ಬಂದಿರ್ಬೋದು. ಅದೇನು ಅಂದ್ರೆ AB ಇಲ್ಲಿತ್ತಲ್ವಾ, ನಾವು B ನಿಂದ ಒಂದು ಕಂಸವನ್ನ ತಗೊಂಡ್ವಿ. ಈ ರೀತಿ ನಾವು ಕಂಸವನ್ನ ಮೇಲೆ ಕೂಡ ಎಳ್ಕೊಳ್ಬೋದಿತ್ತು ಅಥವಾ ಕೆಳಗೆ ಕೂಡ ಎಳ್ಕೊಳ್ಬೋದಿತ್ತಲ್ವಾ. ಒಂದ್ ವೇಳೆ ನಾವು ಈ ರೀತಿ ಎಳ್ಕೊಂಡ್ರೆ BC ರೇಖಾಖಂಡ ಒಂದಾ ಈ ರೀತಿ ಇರುತ್ತೆ ಅಥವಾ ಈ ರೀತಿ ಇರುತ್ತೆ. ಈ ತ್ರಿಭುಜವನ್ನ ಸಂಪೂರ್ಣ ಮಾಡ್ಬೇಕು ಅಂದ್ರೆ ನಾವು AC ನ ಒಂದಾ ಈ ರೀತಿ ಎಳ್ಕೊಳ್ಬೇಕು ಅಥವಾ ಈ ರೀತಿ ಎಳ್ಕೊಳ್ಬೇಕು. ಎರಡೂ ಪ್ರಕರಣದಲ್ಲಿ ನಾವು ಗಮನಿಸಿದ್ರೆ ಎರಡೂ ಕೂಡ ಸಮಬಾಹು ತ್ರಿಭುಜಗಳಲ್ಲ. ನೋಡ್ಬೋದು, ನಾವು ಈ ಹಳದಿ ಬಣ್ಣದ ಬಾಹು ಈ ನೀಲಿ ಬಣ್ಣದ ಬಾಹುಗಿಂತ ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ ಈ ಪ್ರಕರಣದಲ್ಲಿ, ಮತ್ತು ಈ ಪ್ರಕರಣದಲ್ಲಿ ಹಳದಿ ಬಣ್ಣದ ಬಾಹುವಿನ ಅಳತೆ ದೊಡ್ಡದಾಗಿ ಕಾಣ್ತಾ ಇದೆ. ಅಂದ್ರೆ ಎರಡೂ ಕೂಡ ಸಮಬಾಹು ತ್ರಿಭುಜಗಳಲ್ಲ. ಆದ್ರಿಂದ ನಾವು ಒಂದು ಸಮಬಾಹು ತ್ರಿಭುಜವನ್ನ ರಚನೆ ಮಾಡಬೇಕಂದ್ರೆ ಅವಶ್ಯವಾಗಿ ನಾವು ಕಂಸವನ್ನ ಆ ರೇಖಾಖಂಡದ ಮಧ್ಯಭಾಗದಲ್ಲಿ ತಗೊಳ್ಳೋದು ಬಹಳ ಮುಖ್ಯವಾಗತ್ತೆ. ಅದು ಮೇಲೆ ಬೇಕಾದ್ರೂ ಇರ್ಬೋದು, ಕೆಳಗೆ ಬೇಕಾದ್ರೂ ಇರ್ಬೋದು. ಈ ರೀತಿ ನಾವು ಸಮಬಾಹು ತ್ರಿಭುಜವನ್ನ ರಚನೆ ಮಾಡ್ಕೊಂಡ್ವಿ. ಈಗ ನಾವು ತ್ರಿಭುಜಗಳ ಎರಡನೇ ವಿಧವಾದ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ನ ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳ ಅಳತೆ ಸಮಾನವಾಗಿರುತ್ತೆ, ಆದ್ರೆ ಮೂರನೇ ಬಾಹುವಿನ ಅಳತೆ ವಿಭಿನ್ನವಾಗಿರುತ್ತೆ. ಈ ಹಿಂದೆ ಮಾಡಿದ ರೀತಿನೇ ಒಂದು ರೇಖಾಖಂಡವನ್ನ ಎಳೆದುಕೊಳ್ಬೇಕು. ಈ ರೇಖಾಖಂಡದ ಅಳತೆ 4 ಸೆಂಟಿಮೀಟರ್ ಆಗಿದೆ. ಮೊದಲನೇ ಹಂತ ಒಂದು ರೇಖೆಯನ್ನ ಎಳೆಯೋದು. ಎರಡನೇ ಹಂತ ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆ ಅಂದ್ರೆ ನಾವಿಲ್ಲಿ ಸಮಬಾಹು ತ್ರಿಭುಜವನ್ನ ರಚನೆ ಮಾಡ್ತಾ ಇಲ್ಲ, ಸಮದ್ವಿಬಾಹು ತ್ರಿಭುಜವನ್ನ ರಚನೆ ಮಾಡ್ತಾ ಇದ್ದೇವೆ. ಆದ್ರಿಂದ ಕೈವಾರವನ್ನ ABಗೆ ಹೊಂದಿಸೋ ಬದಲು ABಗಿಂತ ಸ್ವಲ್ಪ ದೊಡ್ಡದಾಗಿಯೋ ಅಥವಾ ಚಿಕ್ಕದಾಗಿಯೋ ಹೊಂದಿಸ್ಬೇಕು. ನಾನಿಲ್ಲಿ ABನ ಅಳತೆಗಿಂತ ಸ್ವಲ್ಪ ದೊಡ್ಡ ಅಳತೆಯನ್ನ ತಗೊಳ್ತಾ ಇದ್ದೇನೆ. ಸರಿಸುಮಾರು 2 ಸೆಂಟಿಮೀಟರ್ ಹೆಚ್ಚಾಗಿದೆ. ಅಂದ್ರೆ ಒಟ್ಟು 6 ಸೆಂಟಿಮೀಟರ್ ಅಳತೆಯನ್ನ ನಾನು ಕೈವಾರದಲ್ಲಿ ತಗೊಳ್ತಾ ಇದ್ದೇನೆ. ಅಂದ್ರೆ ಕೈವಾರವನ್ನ ಆ ರೇಖೆಗಿಂತ ಚಿಕ್ಕದಾಗಿಯೋ ಅಥವಾ ದೊಡ್ಡದಾಗಿಯೋ ಹೊಂದಿಸ್ಕೊಳ್ಬೇಕು. ನಂತರ B ನ ಕೇಂದ್ರವಾಗಿಟ್ಕೊಂಡು ಈ ಕೈವಾರದ ಅಳತೆ ಬಂದು 6 ಸೆಂಟಿಮೀಟರ್ ಆಗಿರೋದ್ರಿಂದ 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಕಂಸವನ್ನ ರಚನೆ ಮಾಡಬೇಕು. ಅಂದ್ರೆ ಒಂದು ಶೃಂಗ ಬಿಂದುವಿನಿಂದ ಆ ಉದ್ದದ ಕಂಸವನ್ನ ಎಳೆದುಕೊಂಡ್ವಿ.
ಈಗ ಕೈವಾರದ ಅಳತೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡದೆ ಶೃಂಗವನ್ನ ಮಾತ್ರ ಬದಲಾಯಿಸಬೇಕು. ಬಿ ನಲ್ಲಿದ್ದ ಕೈವಾರ ಎ ನಲ್ಲಿದೆ. ಈಗ ಕೈವಾರದ ಅಳತೆ ಈಗ ಸಹ 6 ಸೆಂಟಿಮೀಟರ್ಗಳೇ ಆಗಿದೆ. 6 ಸೆಂಟಿಮೀಟರ್ ಅಳತೆ ಉಳ್ಳ ಒಂದು ಕಂಸವನ್ನ ನಾವು ಇಲ್ಲಿ ಎಳ್ಕೊಂಡ್ವಿ. ಅಂದ್ರೆ ಮತ್ತೊಂದು ಶೃಂಗ ಬಿಂದುವಿನಿಂದ ಅದೇ ಉದ್ದದ ಮತ್ತೊಂದು ಕಂಸವನ್ನ ಎಳೆದುಕೊಳ್ಳಿ. ಅದು ಮೊದಲ ಕಂಸವನ್ನ ಛೇದಿಸುವಂತೆ ಇರಲಿ. ಈಗ ಈ ಛೇದನ ಬಿಂದುವನ್ನ ಸ್ಕೇಲ್ ಮತ್ತು ಪೆನ್ಸಿಲ್ ಅನ್ನ ಬಳಸಿ ಎರಡೂ ಶೃಂಗ ಬಿಂದುಗಳೊಂದಿಗೆ ಸೇರಿಸಿ ಬಿಡೋಣ. ಈ ಛೇದನ ಬಿಂದುವನ್ನ ಸಿ ಅಂತ ಕರೆಯೋಣ. ಬಿಸಿ ಮತ್ತು ಎಸಿ ಎರಡರ ಅಳತೆ ಕೂಡ 6 ಸೆಂಟಿಮೀಟರ್ಗಳಾಗಿದೆ. ಅಂದ್ರೆ ಛೇದನ ಬಿಂದುವನ್ನ ಎರಡೂ ಶೃಂಗ ಬಿಂದುಗಳಿಗೆ ಸೇರಿಸಿದಾಗ ನಮಗೆ ಸಮದ್ವಿಬಾಹು ತ್ರಿಭುಜ ಸಿಗುತ್ತೆ. ನೋಡ್ಬೋದು, ನಾವಿಲ್ಲಿ 2 ಬಾಹುಗಳ ಅಳತೆ ಸಮಾನವಾಗಿದೆ. ಮೂರನೇ ಬಾಹು ವಿಭಿನ್ನ ಅಳತೆಯನ್ನ ಹೊಂದಿದೆ. ಈಗ ಮೂರನೇ ವಿಧವಾದ ಅಸಮಬಾಹು ತ್ರಿಭುಜವನ್ನ ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಹೆಸರೇ ಹೇಳುವ ಹಾಗೆ ಅಸಮಬಾಹು ಅಥವಾ ಸ್ಕೇಲಿನ್ ಟ್ರಯಾಂಗಲ್ ನಲ್ಲಿ ಎಲ್ಲಾ ಬಾಹುಗಳ ಅಳತೆ ವಿಭಿನ್ನವಾಗಿರುತ್ತೆ. ಮೊದಲಿಗೆ ಒಂದು ರೇಖೆಯನ್ನ ಎಳ್ಕೊಳ್ಳೋಣ. ಎಬಿನ ಅಳತೆ 4 ಸೆಂಟಿಮೀಟರ್ ಆಗಿರ್ಲಿ. ಈಗ ಕೈವಾರವನ್ನ ಎಬಿಗಿಂತ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಅಳೆದುಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಈ ಹಿಂದೆ ಮಾಡಿದ ರೀತಿನೇ 6 ಸೆಂಟಿಮೀಟರ್ಗಳಷ್ಟು ಅಳ್ಕೊಳ್ತಾ ಇದ್ದೇನೆ. ಶೃಂಗ ಬಿ ನಲ್ಲಿಟ್ಟು ಒಂದು ಕಂಸವನ್ನ ರಚನೆ ಮಾಡಬೇಕಾಗತ್ತೆ. ಈ ಕಂಸದ ತ್ರಿಜ್ಯ ಬಂದು 6 ಸೆಂಟಿಮೀಟರ್ ಆಗಿರುತ್ತೆ. ಅಂದ್ರೆ ಒಂದು ಶೃಂಗದಿಂದ ಆ ಉದ್ದದ ಒಂದು ಕಂಸವನ್ನ ಎಳೆಯೋದು. 4ನೇ ಹಂತ ಬಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಾವು ಈ ಹಿಂದೆ ಮಾಡಿದ ರೀತಿ ಕೈವಾರವನ್ನ ಅಳೆದುಕೊಳ್ಳದೆ ಫ್ರೀ ಆಗಿ ಬಿಡ್ತೇವೆ. ಅಂದ್ರೆ ಎ ನಲ್ಲಿ ಕೈವಾರವನ್ನ ಇಟ್ಟು ಈ ಹಿಂದೆ ನಾವು ಎಳೆದುಕೊಂಡಂತ ಕಂಸವನ್ನ ಛೇದಿಸುವಂತೆ ಮತ್ತೊಂದು ಕಂಸವನ್ನ ಬರ್ಕೊಳ್ತೇವೆ. ನಂತರ ಅಳಿತೇವೆ. ಅಂದ್ರೆ ನಾವು ಪ್ರತಿ ಸತಿ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಅಳೆದುಕೊಂಡು ನಂತರ ಕಂಸವನ್ನ ರಚಿಸ್ಕೊಳ್ತಾ ಇದ್ವಿ. ಆದ್ರೆ ಈಗ ಕಂಸವನ್ನ ರಚಿಸ್ಕೊಂಡಾಗಿದೆ, ನಂತರ ಅದನ್ನ ಅಳಿತೇವೆ. ಅಂದ್ರೆ ಮತ್ತೊಂದು ಶೃಂಗ ಬಿಂದುವಿನಿಂದ ವಿಭಿನ್ನ ಉದ್ದದ ಮತ್ತೊಂದು ಕಂಸವನ್ನ ಎಳೆಯಿರಿ. ಅದು ಮೊದಲ ಕಂಸವನ್ನ ಛೇದಿಸುವಂತಿರ್ಲಿ. ಈಗ ಸ್ಕೇಲ್ ಮತ್ತು ಪೆನ್ಸಿಲ್ ಅನ್ನ ತಗೊಂಡು ನಾವು ಶೃಂಗ ಬಿಂದುಗಳನ್ನ ಈ ಛೇದನ ಬಿಂದುವಿನ ಜೊತೆ ಸೇರಿಸಿ ಬಿಡೋಣ ಮತ್ತು ಆ ಛೇದನ ಬಿಂದುವನ್ನ ಸಿ ಅಂತ ಕರೆಯೋಣ. ಬಿಸಿ ನ ಅಳತೆ 6 ಸೆಂಟಿಮೀಟರ್. ಈಗ ಎಸಿ ನ ಸ್ಕೇಲ್ ನಿಂದ ಅಳೆದು ನೋಡಿದಾಗ ಈ ಪ್ರಕರಣದಲ್ಲಿ 8 ಸೆಂಟಿಮೀಟರ್ ಸಿಗ್ತಾ ಇದೆ. ಅಂದ್ರೆ ಛೇದನ ಬಿಂದುವನ್ನ ಎರಡೂ ಶೃಂಗ ಬಿಂದುಗಳಿಗೆ ಸೇರಿಸಿದಾಗ ಅಸಮಬಾಹು ತ್ರಿಭುಜ ಸಿಗ್ತಾ ಇದೆ. ಈ ರೀತಿ ನಾವು ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜವನ್ನ ರಚಿಸ್ಕೊಳ್ತೇವೆ.